Hello everyone, my name is Irfan. I am a maths lecturer. Today in this class ನಾವು ಎಕ್ಸಸೈಸ್ 4.3 ಸೊಲ್ಯೂಷನ್ಸ್ ಮಾಡೋಣ ನೋಡಿ. ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ರೆ ಎಕ್ಸಸೈಸ್ 4.3 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ವಿ. ಈಗಿನ ಕ್ಲಾಸಲ್ಲಿ ನಾವು ಅದರದ್ದು ಸೊಲ್ಯೂಷನ್ಸ್ ಮಾಡೋಣ. ಯಾಕಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಅಲ್ಲಿ ನಾನು ಕಾನ್ಸೆಪ್ಟ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದನ್ನು ನೋಡ್ಕೊಂಬನ್ನಿ. ಓಕೆ, ಅದನ್ನು ನೋಡಿಕೊಂಡು ನೆಕ್ಸ್ಟ್ ಈ ಕ್ವಶನ್ದು ಈ ವಿಡಿಯೋ ನೋಡಿ. ಯಾಕಂದರೆ ಅಲ್ಲಿ ನಾನು ಕಾನ್ಸೆಪ್ಟ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಬೇಕಾದ್ರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಡಿಟರ್ಮೆಂಟ್ಸ್ ಚಾಪ್ಟರ್ ಅಂತೇಳಿ. ಓಕೆ, ಅದು ಎಕ್ಸೈಸ್ 4.3 ಕಾನ್ಸೆಪ್ಟ್ ನೋಡ್ಕೊಂಬನ್ನಿ. ಓಕೆ, ನೆಕ್ಸ್ಟ್ ಆಮೇಲೆ ಇದನ್ನು ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ಮಾಡ್ತೀನಿ, ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿಲ್ಲ ಅದು, ಬಟ್ ಆದ್ರೂ ಅಲ್ಲಿ ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ಸ್ವಲ್ಪ ಡೈರೆಕ್ಟಾಗಿ ಮಾಡ್ಬೋದು ನಾನು. ಓಕೆ, ಸೊ ಆ್ಯಂಡ್ ನೋಡಿ, ಸೊ ನಾನು ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸು ವಿತ್ MCQಸು ಮಾಡಿಸಿದ್ದೀನಿ. ಸೊ ನಿಮಗೆ ಔಟ್ ಆಫ್ ಔಟ್ ಬರಬೇಕಂದ್ರೆ ಸೊ ನಾನೆಲ್ಲ ವೀಡಿಯೋಸ್ ಏನು ರೆಫರ್ ಮಾಡಿದ್ರೆ ಈಸಿಯಾಗಿ ಔಟ್ ಆಫ್ ಔಟ್ ಬರುತ್ತೆ. ಒಂದೊಂದು ಚಾಪ್ಟರಿಂದ ಒಂದು 80-70 MCQs ಮಾಡಿಸಿದ್ದೀನಿ, ಅಲಾಂಗ್ ವಿತ್ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ CET ಕ್ರ್ಯಾಶ್ ಕೋರ್ಸ್ ಕೂಡ ಮಾಡಿದ್ವಿ. ಓಕೆ, ಸೊ ಇದೆಲ್ಲ ನೋಡ್ಕೊಳ್ಳಿ. ನಿಮ್ಗೆ ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ, ಅವ್ರೇನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನಿಸುತ್ತೆ ಅವರನ್ನು ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಕ್ಲಾರಿಟಿ ಅಂತ ಬಂದಾಗ ಸೊ ನಿಮಗೆ 360p ಇಟ್ಕೊಂಡು ನೋಡಿಕೊಂಡ್ರೆ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ಇನ್ನೂ ಚೆನ್ನಾಗಿ ಕ್ವಾಲಿಟಿ ಬೇಕಂದರೆ 720p ಇಟ್ಕೊಂಡು ನೋಡಿ. ನೀವು 144p ಇಟ್ಕೊಂಡು ನೋಡಿದ್ರೆ ನಮ್ಮ ವಿಡಿಯೋ ಕ್ಲಾರಿಟಿನೇ ಬರಲ್ಲ, ಏನು ಕಾಣೋದೇ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಇದು 360p 720p ಇಟ್ಕೊಂಡು ನೋಡ್ಕೊಳ್ಳಿ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಡೈರೆಕ್ಟಾಗಿ ಕ್ವಶನ್ಸ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ಸೊ ನಾವು ಎಕ್ಸಸೈಸ್ 4.3 ನೋಡಿ. ರೈಟ್ ದಿ ಮೈನರ್ಸ್ ಆ್ಯಂಡ್ ಕೋಫ್ಯಾಕ್ಟರ್ಸ್ ಆಫ್ ದಿ ಎಲಿಮೆಂಟ್ಸ್. ಓಕೆ, ಅಂದರೆ ಇವೆಲ್ಲ ಎಲಿಮೆಂಟ್ಸ್ ಅನ್ನೋದು ಅದ್ರ ಮೈನರ್ಸು ಕೋಫ್ಯಾಕ್ಟರ್ಸ್ ಕಂಡಿಡಿ ಅಂತ ಹೇಳಿ. ಸೊ ಮೈನರ್ಸ್ ಅಂತ ನಾವು ಕಲ್ತಿದ್ದೀವಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಇದು ಮೈನರ್ ಕಂಡಿಡಬೇಕಂದ್ರೆ ಸೊ ದಟ್ ಈಸ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಕ್ಕೆ. ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಟು ಉಳಿಕಿದ್ದು ಇದ್ರೆ 3 ಯಾವುದು? ಡಿಟರ್ಮೆಂಟ್ ಆಫ್ 3 ಏನು 3 ಬರುತ್ತೆ. ನೆಕ್ಸ್ಟ್ ಅದೇ ಥರ ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ದು ಮೈನರ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ, ಉಳಿದೇನು 0ದು ಡಿಟರ್ಮೆಂಟ್ ಏನು ಬರುತ್ತೆ? 0 ಬರುತ್ತೆ. ನೆಕ್ಸ್ಟ್ ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಟ್ಟಾಗ ಓಕೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಟಾಗ ಓಕೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಡಿ, ನಮ್ಗೆ ಏನಿರುತ್ತೆ? ಡಿಟರ್ಮೆಂಟ್ ಆಫ್ -4. ಡಿಟರ್ಮೆಂಟ್ ಆಫ್ -4 ಅಂದರೆ ಏನು ಬರುತ್ತೆ? ನಮಗೆ -4 ಬರುತ್ತೆ, -4. ನೆಕ್ಸ್ಟ್ ಅದೇ ಥರ ಮೈನರ್ ಆಫ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಂದರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಟಾಗ ಡಿಟರ್ಮೆಂಟ್ ಆಫ್ 2 ಅಂದರೆ ಎಷ್ಟು ಬರುತ್ತೆ? ನಮಗೆ 2ನೇ ಬರುತ್ತೆ. ನಾವು ವಿ ಶುಡ್ ಫೈಂಡ್ ಔಟ್ ದಿ ಮೈನರ್. ಓಕೆ, ಮೈನರ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್. ಮೈನರ್ ಆಫ್ ಫಸ್ಟ್ ರೋ ಅಂದರೆ -1 ಟು ದಿ ಪವರ್, ನಿಮ್ಗೆ ಫಾರ್ಮುಲಾ ಗೊತ್ತಿದೆ. ಸೊ ಮೈನರ್ ಆಫ್ ith ರೋ jth ಕಾಲಮ್ ಇಸ್ -1 ಟು ದಿ ಪವರ್ i ಪ್ಲಸ್ ಜೆ ಇಂಟು ಮೈನರ್ ಆಫ್ ಅದೇ ರೋದು ಅದೇ ಕಾಲಮ್. ಇಷ್ಟು ನೋಡಿ, ಇದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮೈನರ್ ಕಂಡಿಡಿಯೋಣ. ಸೊ ನಾವು ಹಿಯರ್ ವಾಟ್ ಯು ಹ್ಯಾವ್ ಇಸ್ ಫಸ್ಟ್ ರೋ ಫಸ್ಟ್ ಕಾಲಮ್ -1 ಟು ದಿ ಪವರ್ 1+1 ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ಸೊ ಮೈನರ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಏನು ಕೊಡಿದ್ರೆ 3 ಕೊಡಿದ್ರೆ 3 ಬರ್ಕೊಳ್ಳಿ. ಓಕೆ, ದಿಸ್ ಈಸ್ -1 ಟು ದಿ ಪವರ್ 2 ಅಂದರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ 3. ಓಕೆ, ಇದೇನಾಗುತ್ತೆ? 3 ಆಗುತ್ತೆ. ಅದೇ ಥರ ನೆಕ್ಸ್ಟು ಮೈನರ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಮೈನರ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದರೆ -1 ಟು ದಿ ಪವರ್ 1+2. ಹೌದಾ? ನೆಕ್ಸ್ಟ್ ಮೈನರ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಮೈನರ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದರೆ ಏನಿದೆ? ನಮಗೆ 0 ಇದೆ. ಹೌದಾ? ಸೊ 0 ಇಂಟು ಎನಿಥಿಂಗ್ ಇಸ್ 0 ಬರುತ್ತೆ. ನೆಕ್ಸ್ಟ್ ಅದೇ ಥರ ಕೋಫ್ಯಾಕ್ಟರ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ -1 ಟು ದಿ ಪವರ್ 2+1. ಸೊ ವಿಚ್ ಇಸ್ ನಥಿಂಗ್ ಬಟ್ ಇಂಟು ಮೈನರ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಏನಿದೆ? -4 ಇದೆ, -4 ಬರ್ತದೆ. ಸೊ ನಾವು ದಿಸ್ ಇಸ್ -1 ಟು ದಿ ಪವರ್ 3. -1 ಟು ದಿ ಪವರ್ 3 ಅಂದರೆ -1 ಬರುತ್ತೆ, ಮೈನಸ್ ಬರುತ್ತೆ ಇಂಟು -4. ಮೈನಸ್ ಇಂಟು ಮೈನಸ್ ಅಂದರೆ +4 ಬರುತ್ತೆ, +4 ಬರುತ್ತೆ. ನೆಕ್ಸ್ಟ್ ಅದೇ ಥರ ಕೋಫ್ಯಾಕ್ಟರ್ ಆಫ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ -1 ಟು ದಿ ಪವರ್ 2+2. ಓಕೆ, ಇಂಟು ಮೈನರ್ ಆಫ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಂದರೆ 2 ಇದೆ, 2 ಬರ್ಕೊಳ್ಳಿ. -1 ಟು ದಿ ಪವರ್ 4 ಅಂದರೆ ಪ್ಲಸ್ ಆಗುತ್ತೆ 2. ಸೊ ವಿಚ್ ಮೀನ್ಸ್ ನದಿಗೆ ಏನು ಬರುತ್ತೆ? ನಮಗೆ 2 ಬರುತ್ತೆ. ಸೊ ದಿಸ್ ಈಸ್ ಹೌ ವಿ ವಿಲ್ ಫೈಂಡ್ ಔಟ್ ದಿ ಮೈನರ್ಸ್ ಆ್ಯಂಡ್ ಕೋಫ್ಯಾಕ್ಟರ್. ಇಷ್ಟು ನೋಡಿ, ಇಷ್ಟು ಬರೆದ್ರೆ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ನಿಮಗೆ ಈ ಕ್ವಶನ್ ನೀವೇ ಟ್ರೈ ಮಾಡಿ. ಸೊ ಜಸ್ಟ್ ಟ್ರೈ ಟು ಸಾಲ್ವ್ ಇಟ್, ನೀವೇ ಟ್ರೈ ಮಾಡಿ. ಓಕೆ, ಮೈನರು ಕೋಫ್ಯಾಕ್ಟ್ರು. ಓಕೆ, ಇಲ್ಲಿ ಮಾಡೋಣ ನೋಡಿ. ಮೈನರ್ ಮತ್ತು ಕೋಫ್ಯಾಕ್ಟರ್ ಆಫ್ ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಮತ್ತು ಫಸ್ಟ್ ರೋ. ಇದು ನೋಡಿ, ಒಂದೊಂದೇ ಮಾಡ್ತೀನಿ. ಫಸ್ಟ್ ರೋ ಫಸ್ಟ್ ಕಾಲಮ್ದು ಮೈನರ್ ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಟು ಉಳಿದಿದ್ದೇನು ಡಿ ಬರ್ಕೊಳ್ಳಿ. ಡೈರೆಕ್ಟಾಗಿ ಮಾಡ್ತೀನಿ, ನಾನು ಪ್ರತಿಯೊಂದು ಬರೀತಿಲ್ಲ. ಸೊ ಈಗ ನೆಕ್ಸ್ಟ್ ಮೈನರ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಮೈನರ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಟು ಉಳಿದಿದ್ದೇನು ಬಿ.
ಬಿ ದಿ ಡಿಟರ್ಮೆಂಟ್ ಅಂದರೆ ಬಿ ಬರುತ್ತೆ. ನೆಕ್ಸ್ಟ್ ಮೈನರ್ ಆಫ್ ಫಸ್ಟ್ ರೋ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ತೆಗೆದ್ಬಿಡಿ, ಉಳ್ಕಿದ್ದು ಸಿ ದಿ ಡಿಟರ್ಮೆಂಟ್ ಏನು ಬರುತ್ತೆ, ಸಿ ಬರುತ್ತೆ. ನೆಕ್ಸ್ಟ್ ಮೈನರ್ ಆಫ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಮೈನರ್ ಆಫ್ ಸೆಕೆಂಡ್ ರೋ ಸೆಕೆಂಡ್ ನೋಡಿದ್ರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ತೆಗೆದ್ಬಿಡಿ, ಉಳಿದಿದ್ದು ಎ ದಿ ಡಿಟರ್ಮೆಂಟ್ ಏನು ಬರುತ್ತೆ, ಏನೇ ಬರುತ್ತೆ. ನೆಕ್ಸ್ಟ್ ಅದೇ ಥರ ಕೋಫ್ಯಾಕ್ಟರ್ಸ್ ಫಸ್ಟ್ ರೋ ಫಸ್ಟ್ ರೋ ಸೆಕೆಂಡ್ ಕಾಲಮ್, ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ. ನೆಕ್ಸ್ಟ್ ಯು ಜಸ್ಟ್ ಅಬ್ಸರ್ವ್ ಹಿಯರ್ ಮೈನಸ್ ನಮಗೆ ಕೋಫ್ಯಾಕ್ಟರ್ ಅಂದರೆ ಫಾರ್ಮುಲಾ. ಸೊ -1 ಟು ದಿ ಪವರ್ ಐ ಪ್ಲಸ್ ಅಂದರೆ -1 ಟು ದಿ ಪವರ್ 1 + 1 ಅಂದರೆ ಏನು ಬರುತ್ತೆ, -1 ಟು ದಿ ಪವರ್ 2 ಆಗುತ್ತೆ. ಅದೇನು ಬರುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಬೇಕಾದ್ರೆ ನೋಡಿ ಇಲ್ಲಿ ಆ್ಯಡ್ ಮಾಡಿದಾಗ ಇವನ್ ಬಂದರೆ ಉಲ್ಟಾ ಬರ್ತೀನಿ ನೋಡಿ. ಓಕೆ, ಇದು ಉಲ್ಟಾ ಬರ್ತೀನಿ ನೋಡಿ. ಓಕೆ, ಆ್ಯಡ್ ಮಾಡಿದಾಗ ನಾವು ಇಲ್ಲಿ ರೋ ಮತ್ತು ಕಾಲಮ್ ಆ್ಯಡ್ ಬಂದಾಗ ಆಡ್ ಬಂದರೆ ನೆಗೆಟಿವ್. ಇಲ್ಲಿ ರೋ ಮತ್ತು ನೋಡಿ, ರೋ ಮತ್ತು ಕಾಲಮು ಆ್ಯಡ್ ಮಾಡಿದಾಗ ಆಡ್ ಬರುತ್ತೆ, ಅದಕ್ಕೋಗಿ ನೆಗೆಟಿವ್. ರೋ ಮತ್ತು ಕಾಲಮ್ ಆ್ಯಡ್ ಮಾಡಿದಾಗ ಏನು ಬರುತ್ತೆ, ನಮಗೆ ಇವನ್ ಬರುತ್ತೆ. ಇವನ್ ಅಂದರೆ ಪಾಸಿಟಿವ್. ಇದು ಪ್ಲಸ್ ಮೈನಸ್ ಪ್ಲಸ್ ನಾವು. ಸೊ ದಟ್ ಈಸ್ ಇಂಟು ಮೈನರ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್. ನಮ್ಗೆ ಗೊತ್ತಿದೆ ಫಾರ್ಮುಲಾ. ಮೈನರ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಏನಿದೆ, ನಮಗೆ ಡಿ ಇದೆ, ಡಿ ಬರ್ಕೊಡಿ. ಓಕೆ, ನೆಕ್ಸ್ಟ್ ಮೈನರ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿ ಇದೆ, ಬಿ ಬರ್ಕೊಡಿ. ಮೈನರ್ ಆಫ್ ಫಸ್ಟ್ ರೋ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಸಿ ಇದೆ, ಸಿ ಬರ್ಕೊಡಿ. ಮೈನರ್ ಆಫ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಂದರೆ ಎ ಇದೆ, ಎ ಬರ್ಕೊಡಿ. ಇಷ್ಟು. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ. ಈಗ ನೋಡಿ, ಈಗ ನಾನು ಸ್ವಲ್ಪ ಡೈರೆಕ್ಟಾಗಿ ಮಾಡಿ ಡೈರೆಕ್ಟಾಗಿ ಮಾಡಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ಸೊ ಇದ್ರದ್ದು ಮೈನರ್ ಮತ್ತು ಕೋಫ್ಯಾಕ್ಟರ್ಸೇ ಕಂಡುಹಿಡಿಬೇಕು. ಸೊ ನೋಡಿ, ಮೈನರ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್. ಓಕೆ, ಮೈನರ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಹೌದಾ ಅಂದರೆ, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಉಳಿದಿದ್ದೇನೆ, ಇದ್ರ ಡಿಟರ್ಮೆಂಟ್ ಕಂಡುಹಿಡಿ. ಇದ್ರದ್ದು ಡಿಟರ್ಮೆಂಟ್ ಇಲ್ಲಿ ನೋಡಿ ಬರೀತೀನಿ ಬೇಕಾದ್ರೆ 1 0 0 1. ಸೊ ದಟ್ ಈಸ್ ನಥಿಂಗ್ ಬಟ್ 1 × 1 ಮಾಡಿದ್ರೆ 1 ಬರುತ್ತೆ, -0 ವಿಚ್ ಇಸ್ ನಥಿಂಗ್ ಬಟ್ 1. ನೆಕ್ಸ್ಟ್ ಮೈನರ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ, ಉಳಿದಿದೆ 0 1 0 1 0 0 0 1 0 0 0 1. ಸೊ 1 × 0 ಮಾಡಿದ್ರೆ 0 ಬರುತ್ತೆ, -0 × anything 0 0 ಬರುತ್ತೆ. ನೆಕ್ಸ್ಟ್ ಅದೇ ಥರ ನಮಗೇನಿದೆ, ಮೈನರ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಥರ್ಡ್ ಕಾಲಮ್ ಬಿಡಿ, ನಮಗೇನಿದೆ 0 1 0 1 0 0 0 × anything 0 -0 × 1 ಮಾಡಿದ್ರೆ 0 ಬರುತ್ತೆ, ದಟ್ ಈಸ್ 0 1. ನೆಕ್ಸ್ಟ್ ಮೈನರ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ, ಓಕೆ, ನಾವು ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 0 0 0 1 ಆಗುತ್ತೆ, 0 0 0 1 ಇದೆ. ಸೊ 0 1 1 ಮಾಡಿದ್ರೆ 0 ಬರುತ್ತೆ, -0 × 0 ಮಾಡಿದ್ರೆ 0 ಬರುತ್ತೆ, 0. ಓಕೆ, ನೆಕ್ಸ್ಟ್ ಅದೇ ಥರ ಮೈನರ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೊ ವಿಚ್ ಇಸ್ ನಥಿಂಗ್ ಬಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಸೊ 1 0 0 1. ಓಕೆ, 1 0 0 1 ಅಂದರೆ 1 × 1 ಮಾಡಿದ್ರೆ 1 ಬರುತ್ತೆ, -0 × ಮಾಡಿದ್ರೆ 0 ಬರುತ್ತೆ. ಸೊ ನಮ್ಗೆ ಏನು ಬರುತ್ತೆ, ನಮಗೆ 1 ಬರುತ್ತೆ ನೋಡಿ, ದಿಸ್ ಇಸ್ 1. ನೆಕ್ಸ್ಟ್ ಅದೇ ಥರ ಮೈನರ್ ಆಫ್ ಸೆಕೆಂಡ್ ರೋ ಥರ್ಡ್ ಕಾಲಮ್ ಏನು ಬರುತ್ತೆ ನಮಗೆ, ಸೆಕೆಂಡ್ ರೋ ಥರ್ಡ್ ಕಾಲಮ್ ಅಂದರೆ ನಾವಿಲ್ಲಿದೆ ನೋಡಿ. ಸೊ ಸೆಕೆಂಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಸೆಕೆಂಡ್ ರೋ ಥರ್ಡ್ ಕಾಲಮ್ ಬಿಟ್ಟಾಗ 1 0 0 0 ಆಗುತ್ತೆ, 1 0 0 0. ಸೊ ನಮಗೆ 0 × 1 ಮಾಡಿದ್ರೆ 0 ಬರುತ್ತೆ, 0 × 0 ಮಾಡಿದ್ರೆ 0 ಬರುತ್ತೆ, ನಮಗೆ 0 ಬರುತ್ತೆ. ಅದೇ ಥರ ಮೈನರ್ ಆಫ್ ಥರ್ಡ್ ರೋ ಫಸ್ಟ್ ಕಾಲಮ್ ನೋಡಿ ಏನು ಬರುತ್ತೆ ನಮಗೆ, ದಟ್ ಈಸ್ ಥರ್ಡ್ ರೋ ಫಸ್ಟ್ ಕಾಲಮ್ ಬಿಟ್ಟಾಗ ನಮಗೆ ಡಿಟರ್ಮೆಂಟ್ ಆಫ್ ನಮಗೆ 0 0 0 0 1 0. 0 × 0 ಮಾಡಿದ್ರೆ 0 ಬರುತ್ತೆ, -1 × 0 ಮಾಡಿದ್ರೆ 0 ಬರುತ್ತೆ, ಇಟ್ ಇಸ್ ನಥಿಂಗ್ ಬಟ್ 0. ನೆಕ್ಸ್ಟ್ ಅದೇ ಥರ ಮೈನರ್ ಆಫ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ನೋಡಿ ಏನಿದೆ, ಥರ್ಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ನಮಗೆ ಥರ್ಡ್ ರೋ ಸೆಕೆಂಡ್ ಕಾಲಮ್ 1 0 0 0, ಇಟ್ ಈಸ್ 1 0 0 0. ಸೊ ವಿಚ್ ಇಸ್ ನಥಿಂಗ್ ಬಟ್ 1 × 0 ಮಾಡಿದ್ರೆ 0 ಬರುತ್ತೆ, -1 × 0 ಮಾಡಿದ್ರೆ 0 ಬರುತ್ತೆ, 0 ಬರುತ್ತೆ. ನೆಕ್ಸ್ಟ್ ಅದೇ ಮೈನರ್ ಆಫ್ ಥರ್ಡ್ ರೋ ಥರ್ಡ್ ಕಾಲಮ್. ಓಕೆ, ಮೈನರ್ ಆಫ್ ಥರ್ಡ್ ರೋ ಥರ್ಡ್ ಅಂದರೆ ಥರ್ಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಥರ್ಡ್ ರೋ ಥರ್ಡ್ ಕಾಲಮ್ 1 0 1 0 0 1. ಸೊ ವಿಚ್ ಇಸ್ ನಥಿಂಗ್ ಬಟ್ 1 × 1 ಮಾಡಿದ್ರೆ 1 ಬರುತ್ತೆ, -0 × 0 ಮಾಡಿದ್ರೆ 0 ಬರುತ್ತೆ, ದಿಸ್ ಇಸ್ 1. ನಾವು ಈಗ ನೋಡಿ ಕೋಫ್ಯಾಕ್ಟರ್ಸ್ ಇಲ್ಲಿ ಬರೀತೀವಿ ನೋಡಿ, ಅಲ್ಲಿ ಕೆಳಗೆ ಬೇಡ, ಇಲ್ಲೇ ಬರೀತೀವಿ. ದೆನ್ ಫಸ್ಟ್ ರೋ ಫಸ್ಟ್ ಕಾಲಮ್ ಕೋಫ್ಯಾಕ್ಟರ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಕೋಫ್ಯಾಕ್ಟರ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್, ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ನೆಕ್ಸ್ಟ್ ಸೆಕೆಂಡ್ ರೋ ಥರ್ಡ್ ಕಾಲಮ್, ನೆಕ್ಸ್ಟ್ ಥರ್ಡ್ ರೋ ಫಸ್ಟ್ ಕಾಲಮ್,
ನೆಕ್ಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್, ನೆಕ್ಸ್ಟ್ ಥರ್ಡ್ ರೋ ಥರ್ಡ್ ಕಾಲಮ್. ಓಕೆ, ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಏನು ಬರುತ್ತೆ, ಎಲ್ಲದಕ್ಕೆ ಈಸ್ ಈಕ್ವಲ್ ಟು ಬರ್ಕೊಳ್ಳಿ. ಓಕೆ, ನಾವು ಇಷ್ಟ ಆಯ್ತಾ? ಇಷ್ಟ ಆದಮೇಲೆ ನೋಡಿ, ನಾವು ಇಲ್ಲಿ ನೋಡಿ ಇದು ರೋ ಮತ್ತು ಕಾಲಮ್ ಆ್ಯಡ್ ಮಾಡಿ. ರೋ ಮತ್ತು ಕಾಲಮ್ ಆ್ಯಡ್ ಮಾಡಿದ್ರೆ ಇವನ್ ಬರುತ್ತಾ ಆಡ್ ಬರುತ್ತೆ. ಓಕೆ, ನಮ್ಗೆ ರೋ ಮತ್ತು ಕಾಲಮ್ ಆ್ಯಡ್ ಮಾಡಿದ್ರೆ ಇಲ್ಲಿ ನೋಡಿ ಇವನ್ ಬರುತ್ತೆ, ಇದು ಫಸ್ಟ್ ಇವನ್ ಬರುತ್ತೆ, ವಿಚ್ ಮೀನ್ಸ್ ಇಟ್ ಈಸ್ ಪ್ಲಸ್. ಇದು ಆ್ಯಡ್ ಮಾಡಿದ್ರೆ ಆಡ್ ಬರುತ್ತೆ, ಇದು ಮೈನಸ್. ಇದು ಇವನ್ ಬರುತ್ತೆ, ಪ್ಲಸ್. ಇದು ಮತ್ತೆ ಮೈನಸ್ ಬರುತ್ತೆ. ಇದು ಆ್ಯಡ್ ಮಾಡಿದಾಗ ಇವನ್ ಬರುತ್ತೆ ಪ್ಲಸ್, ಇದು ಆ್ಯಡ್ ಮಾಡಿದಾಗ ಆಡ್ ಬರುತ್ತೆ ಮೈನಸ್. ಇದು ಆ್ಯಡ್ ಮಾಡಿದಾಗ ಆಡ್ ಬರುತ್ತೆ, ಸಾರಿ ಇವನ್ ಬರುತ್ತೆ ಪ್ಲಸ್ಸು. ನೆಕ್ಸ್ಟ್ ಮತ್ತೆ ಇದು ಆಡ್ ಬರುತ್ತೆ ಮೈನಸ್ಸು, ಇದು ಇವನ್ ಬರುತ್ತೆ ಪ್ಲಸ್. ಇದಾಯ್ತಾ? ರೋ ಮತ್ತು ಕಾಲಮ್ ಏನಿದೆ ನೋಡಿ. ಸೊ ನಮಗೆ ರೋ ಮತ್ತು ಕಾಲಮು ಫಸ್ಟ್ ರೋ ಫಸ್ಟ್ ಕಾಲಮ್ 1 ಇದೆ. ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ 0 ಇದೆ. ಮತ್ತೆ ಫಸ್ಟ್ ರೋ ಥರ್ಡ್ ಕಾಲಮ್ 0 ಇದೆ. ನೆಕ್ಸ್ಟ್ ಮತ್ತೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ 0 ಇದೆ. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ 1 ಇದೆ. ಸೆಕೆಂಡ್ ರೋ ಥರ್ಡ್ ಕಾಲಮ್ 0 ಇದೆ. ಓಕೆ, ಸೆಕೆಂಡ್ ರೋ ಥರ್ಡ್ ಕಾಲಮ್ದು ಮೈನರು 0 ಇದೆ. ಇದನ್ನು 0 ಇದೆ, ಇದನ್ನು 1. ಓಕೆ, ವಿಚ್ ಇಸ್ ನಥಿಂಗ್ ಬಟ್ 1 0 0 0 1. ಓಕೆ, 0 0 0 1 ಇಷ್ಟು ಬಂತು ನೋಡಿ. ಸೊ ದಿಸ್ ಇಸ್ ವಾಟ್ ಕೋಫ್ಯಾಕ್ಟರ್ಸ್. ಓಕೆ, ದೀಸ್ ಆರ್ ಮೈನರ್ಸ್, ದೀಸ್ ಆರ್ ಕೋಫ್ಯಾಕ್ಟರ್ಸ್. ಈ ಥರ ಬರೀಬೇಕು. ಇಷ್ಟು ಬರೆದು ನಿಮ್ಮ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿಂದ ಡೈರೆಕ್ಟ್ ಕ್ವಶನ್ ಏನು ಬರಲ್ಲ, ಬಟ್ ನಿಮಗೆ ಎಲ್ಲಿ ಕೇಳ್ತಾರೆ ಅಂದರೆ ನಿಮಗೆ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ ಆ್ಯಡ್ ಜಾಯಿಂಟ್ ಕಂಡುಹಿಡಿಯುವಾಗ ಅಲ್ಲಿ ಬೇಕಾಗುತ್ತೆ. ಹಾಗೆ ಏನು ವರ್ಡ್ಸ್ ಕಂಡುಹಿಡಿಯಬೇಕಂದ್ರೆ ಆ್ಯಡ್ ಜಾಯಿಂಟ್ ಕಂಡುಹಿಡಿಯೋಕೆ ಅವಾಗ ಬೇಕಾಗುತ್ತೆ. ಈಗ ಚೆನ್ನಾಗಿ ಕಲ್ತ್ರೆ ಅಲ್ಲಿ ನಿಮಗೆ ಭಾಳ ಯೂಸ್ ಆಗುತ್ತೆ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟು ಇದನ್ನು ಸಾಲ್ವ್ ಮಾಡೋಣ. ಅದರಲ್ಲೇ ಇದ್ರದ್ದು ಏನು ಮಾಡಬೇಕು, ಮೈನರ್ಸ್ ಆ್ಯಂಡ್ ಕೋಫ್ಯಾಕ್ಟರ್ಸ್ ಕಂಡುಹಿಡಬೇಕು. ಓಕೆ, ಈಗ ನೋಡಿ ಎಲ್ಲ ಬರೆಯಲ್ಲ ನಾನು, ಈ ಥರ ಡಿಟರ್ಮೆಂಟು ಬರೆಯಲ್ಲ. ಈಗ ನಾನು ಡೈರೆಕ್ಟಾಗಿ ಬರ್ತೀನಿ, ಇದೆಲ್ಲ ಡಿಟರ್ಮೆಂಟ್ ಬರೆಯಲ್ಲ, ಡೈರೆಕ್ಟಾಗಿ ಬರೆದು ಬಿಡ್ತೀನಿ. ಓಕೆ, ನಾವು ಸೊ ಹೌ ಐ ವಿಲ್ ರೈಟ್ ಮೀನ್ಸ್ ಜಸ್ಟ್ ಸಿ ನಾವು. ಓಕೆ, ನಾವು ಫಸ್ಟ್ ರೋ ಫಸ್ಟ್ ಕಾಲಮ್ ಹೌದಾ, ಫಸ್ಟ್ ರೋ ಫಸ್ಟ್ ಕಾಲಮ್ ಮೈನರ್, ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಕೊಂಡು ಇದ್ದಿದ್ದು ಇಲ್ಲೇ ಡಿಟರ್ಮೆಂಟ್ 5 2 ಜಸ್ಟ್ ಆಗುತ್ತೆ 10 ಆಗುತ್ತೆ, ಮೈನಸ್ 1 ಇಂಟು ಮೈನಸ್ 1 ಅಂದರೆ -1 ಆಗುತ್ತೆ, -1 ಬರ್ಕೊಂಡು ವಿಚ್ ಇಸ್ ನಥಿಂಗ್ ಬಟ್ 10 ಮೈನಸ್ ಇಂಟು ಮೈನಸ್ +1 ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 11 ಆಗುತ್ತೆ. ನೆಕ್ಸ್ಟ್ ಇದೇ ಥರ ಇಲ್ಲೇ ಡೈರೆಕ್ಟಾಗಿ ಮಾಡ್ತಿದ್ದೀನಿ, ಅಲ್ಲೇ ಡಿಟರ್ಮೆಂಟ್ ಕಂಡು ಹಿಡ್ಕೊಂಡು. ನೆಕ್ಸ್ಟ್ ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಓಕೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮೈನರು. ಓಕೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ, ಇಲ್ಲಿ ಇದು ಉಳಿತದ. ಸೊ 3 2 ಎಷ್ಟಾಗುತ್ತೆ 6 ಆಗುತ್ತೆ, -0 ಇಂಟು 1 ಅಂದರೆ 0 ಬರುತ್ತೆ, 6 - 0 ಅಂದರೆ 6 ಬರುತ್ತೆ, 6 ಬರ್ಬೋದು. ನೆಕ್ಸ್ಟ್ ಅದೇ ಥರ ಮೈನರ್ ಫಸ್ಟ್ ರೋ ಥರ್ಡ್ ಕಾಲಮ್. ಓಕೆ, ಮೈನರ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ, 3 ಇಂಟು 1 ಮಾಡಿದ್ರೆ ಇದು ಇಷ್ಟು ಉಳಿತು ನೋಡಿ, ಇಷ್ಟು ಡಿಟರ್ಮೆಂಟ್. ಇದು ಡಿಟರ್ಮೆಂಟ್ 3 ಇಂಟು 1 ಮಾಡಿದ್ರೆ 3 ಬರುತ್ತೆ, -0 ಇಂಟು 5 ಮಾಡಿದ್ರೆ 0, ವಿಚ್ ಇಸ್ ನಥಿಂಗ್ ಬಟ್ 3 ಬಂತು. ನೆಕ್ಸ್ಟ್ ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಓಕೆ, ಸಾರಿ, ಮೈನರ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ, ಓದಿದ್ದೀನಿ. ಇದು 0 ಇಂಟು 2 ಮಾಡಿದ್ರೆ 0 ಬರುತ್ತೆ. ನೆಕ್ಸ್ಟ್ -1 ಇಂಟು 4 ಮಾಡಿದ್ರೆ 4 ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ -4. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ನೋಡಿ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ, 1 ಇಂಟು 2 ಮಾಡಿದ್ರೆ 2 ಬರುತ್ತೆ, -0 ಇಂಟು 4 ಮಾಡಿದ್ರೆ 0 ಬರುತ್ತೆ, 2 - 0 ಅಂದರೆ 2 ಬರುತ್ತೆ, 2 ಬರುತ್ತೆ. ನೆಕ್ಸ್ಟ್ ಅದೇ ಥರ ಸೆಕೆಂಡ್, ಇಲ್ಲಿ ಜಾಗ ಇದು ಕಾಣ್ತಿಲ್ಲ, ಇಲ್ಲಿ ಬರೀತೀನಿ. ಸೆಕೆಂಡ್ ರೋ ಥರ್ಡ್ ಕಾಲಮ್ ಅಂದರೆ ಸೆಕೆಂಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ, ಇಲ್ಲಿ 1 0 0 1 ಹೋಗುತ್ತೆ, 1 ಇಂಟು 1 ಮಾಡಿದ್ರೆ 1 ಬರುತ್ತೆ, -0 ಇಂಟು 0 ಮಾಡಿದ್ರೆ 0 ಬರುತ್ತೆ. ಸೊ ನಾವು 1 - 0 ಅಂದರೆ 1 ಬರುತ್ತೆ, 1 ಬರುತ್ತೆ. ನೆಕ್ಸ್ಟ್ ಅದೇ ಥರ ಮೈನರ್ ಆಫ್ ಥರ್ಡ್ ರೋ ಫಸ್ಟ್ ಕಾಲಮ್. ಥರ್ಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ, ಉಳಿದಿದ್ದು ಡಿಟರ್ಮೆಂಟ್ ಆಫ್ 0 4 5 -1. ಓಕೆ, 0 4 5 1 -1 ಇಂಟು 0 ಮಾಡಿದ್ರೆ 0 ಬರುತ್ತೆ. ನೆಕ್ಸ್ಟ್ -5 4 20 ಆಗುತ್ತೆ, 20 ಬರ್ತದೆ. ಸೊ ವಾಟ್ ಇಲ್ ಲೆಫ್ಟ್ ವಿತ್ ಇಸ್ -20. ಹೌದಾ? ನೆಕ್ಸ್ಟ್ ಮೈನರ್ ಆಫ್ ಥರ್ಡ್ ರೋ ಸೆಕೆಂಡ್ ಕಾಲಮ್. ಸೊ ಮೈನರ್ ಆಫ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ನೋಡಿ ಏನು ಕೊಟ್ಟಿದ್ದಾರೆ ನಮಗೆ. ಮೈನರ್ ಆಫ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ಅಂದರೆ ಥರ್ಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ, 1 ಇಂಟು -1 ಮಾಡಿದ್ರೆ -1 ಬರುತ್ತೆ, -3 4 12 ಆಗುತ್ತೆ, 12 ಬರ್ಕೊಳ್ಳಿ, ವಿಚ್ ಇಸ್ ನಥಿಂಗ್ ಬಟ್ -13 ಆಗುತ್ತೆ, -13. ನೆಕ್ಸ್ಟ್ ಮೈನರ್ ಆಫ್ ಥರ್ಡ್ ರೋ ಥರ್ಡ್ ಕಾಲಮ್ ಅಂದರೆ ಥರ್ಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಸೊ ಡಿಟರ್ಮೆಂಟ್ ಆಫ್ ಇದು ಉಳ್ಕಿದ್ದು. ಸೊ 1 ಇಂಟು 5 ಮಾಡಿದ್ರೆ 5 ಬರುತ್ತೆ, -0 ಇಂಟು 3 ಮಾಡಿದ್ರೆ 0 ಬರುತ್ತೆ, 5 - 0 ಅಂದರೆ 5 ಬರುತ್ತೆ, ಇಷ್ಟು ಬಂತು ನೋಡಿ. ಓಕೆ, ಸೊ ನಾವು ಇದನ್ನು ಮೈನರ್ ಕೋಫ್ಯಾಕ್ಟರ್ಸ್ ಕಂಡಿದ್ದು. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್, ನೆಕ್ಸ್ಟ್ ಅದರ ಸೆಕೆಂಡ್ ರೋ ಫಸ್ಟ್ ಕಾಲಮ್, ನೆಕ್ಸ್ಟ್ ಅದರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ನೆಕ್ಸ್ಟ್ ಅದರ ಸೆಕೆಂಡ್ ರೋ ಥರ್ಡ್ ಕಾಲಮ್, ನೆಕ್ಸ್ಟ್ ಥರ್ಡ್ ರೋ ಫಸ್ಟ್ ಕಾಲಮ್, ನೆಕ್ಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್, ನೆಕ್ಸ್ಟ್ ಥರ್ಡ್ ರೋ ಥರ್ಡ್ ಕಾಲಮ್. ಓಕೆ, ನಾವು ಜಸ್ಟ್ ಸಿ ಇದೇನು ಬರ್ತದೆ ಅಂದರೆ ಇಲ್ಲಿ ಪ್ಲಸ್ ಮೈನಸ್ ಗೊತ್ತಿರಬೇಕು. ಓಕೆ, ನಾವು ರೋ ಮತ್ತು ಕಾಲಮ್ ಆ್ಯಡ್ ಮಾಡಿದಾಗ ಆಡ್ ಬಂದರೆ ನಮಗೇನು ಬರುತ್ತೆ, ಪ್ಲಸ್ ಆಡ್ ಬಂದರೆ ನೆಗೆಟಿವ್ ಬರುತ್ತೆ, ಈವನ್ ಬಂದರೆ ಪಾಸಿಟಿವ್. ಇಲ್ಲಿ ನೋಡಿ
ಇಲ್ಲಿ 1 + 1 ಅಂದರೆ 2 ಬರುತ್ತೆ. 2 ಅನ್ನೋದು E1 ಅಂದರೆ ಇದು ಪಾಸಿಟಿವ್. 1 + 2 ಅಂದರೆ 3 ಆಗುತ್ತೆ. 3 ಅನ್ನೋದು ಆಡ್ ಆಗುತ್ತೆ, ಅದಕ್ಕೋಸ್ಕರ ನೆಗೆಟಿವ್. ಅದೇ ಥರ ಇದು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ ಇಷ್ಟೇನು. ನೆಕ್ಸ್ಟ್ ಇದು ಏನು ಬರ್ತದೆ, ಮೈನರ್ ಏನಿದೆ 11 ಇದೆ, 11 ಬರ್ಕೊಳ್ಳಿ. ನೆಕ್ಸ್ಟ್ 6 ಇದೆ, ನೆಕ್ಸ್ಟ್ 3 ಇದೆ, ನೆಕ್ಸ್ಟ್ -4 ಇದೆ, ಬ್ರಾಕೆಟ್ ಓಪನ್ ಮಾಡ್ಕೊಂಡು ಬರ್ಕೊಳ್ಳಿ. ನೀವು ಹಂಗೆ ಬರ್ಕೊಂಬಿಟ್ರೆ ರಾಂಗ್ ಆಗುತ್ತೆ. ಮತ್ತೆ -4 ಇದೆ, 2 ಇದೆ, ನೆಕ್ಸ್ಟ್ 1 ಇದೆ, ನೆಕ್ಸ್ಟ್ -20 ಇದೆ, ನೆಕ್ಸ್ಟು -13 ಇದೆ, ನೆಕ್ಸ್ಟ್ 5 ಇದೆ. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ, ಇದು 11 ಬರುತ್ತೆ, ಇದು -6 ಬರುತ್ತೆ, ಇದು 3 ಬರುತ್ತೆ, ದಿಸ್ ಈಸ್ 4 ಬರುತ್ತೆ, ದಿಸ್ ಈಸ್ +2, ದಿಸ್ ಇಸ್ -1, ಓಕೆ, ದಿಸ್ ಇಸ್ -20, ನೆಕ್ಸ್ಟ್ -2 +13, ದಿಸ್ ಇಸ್ +5. ಇಷ್ಟಿದೆ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸೊ ಕ್ವಶನ್ ನಂಬರ್ 3, ಯೂಸಿಂಗ್ ದಿ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ರೋ. ಓಕೆ, ಯೂಸಿಂಗ್ ದಿ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ರೋ ಯೂಸ್ ಮಾಡ್ಕೊಂಡು ಡಿಟರ್ಮೆಂಟ್ ಕಂಡುಹಿಡಿಬೇಕು. ಓಕೆ, ಇಲ್ಲಿ ನೋಡಿ, ನಮಗೆ ಗೊತ್ತಿರಬೇಕು ಒಂದು ಕಾನ್ಸೆಪ್ಟ್, ನಾನು ಅವಾಗಲೇ ಹೇಳಿದ್ದೆ ಕಾನ್ಸೆಪ್ಟ್ ನಿಮಗೆ. ಸೆಕೆಂಡ್ ರೋ ಯೂಸ್ ಮಾಡ್ಕೊಂಡು, ಸೆಕೆಂಡ್ ರೋ ಅಂದರೆ ನೋಡಿ, ಸೊ ಡಿಟರ್ಮೆಂಟ್ ಯೂಸಿಂಗ್ ಸೆಕೆಂಡ್ ರೋ. ಓಕೆ, ವಿಚ್ ಮೀನ್ಸ್ ಸೆಕೆಂಡ್ ರೋ ಯೂಸ್ ಮಾಡ್ಕೊಂಡ್ರೆ ಸೆಕೆಂಡ್ ರೋದು ಎಲಿಮೆಂಟ್ಸ್, ಸೆಕೆಂಡ್ ರೋ ಫಸ್ಟ್ ಕಾಲಮು, ಸೆಕೆಂಡ್ ರೋ ಸೆಕೆಂಡ್ ಕಾಲಮು, ಸೆಕೆಂಡ್ ರೋ ಥರ್ಡ್ ಕಾಲಮ್, ಇವು ಎಲಿಮೆಂಟ್ಸ್ ಯೂಸ್ ಮಾಡ್ತೀವಿ. ಇದ್ರ ಜೊತೆ ಅದೇ ಕೋಫ್ಯಾಕ್ಟರ್ಸ್ ಮಲ್ಟಿಪ್ಲೈ ಮಾಡಿ, ಕೋಫ್ಯಾಕ್ಟರ್ಸ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮು, ಸೊ ಕೋಫ್ಯಾಕ್ಟರ್ ಆಫ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಕೋಫ್ಯಾಕ್ಟರ್ ಆಫ್ ಸೆಕೆಂಡ್ ರೋ ಥರ್ಡ್. ಇವು ಮಲ್ಟಿಪ್ಲೈ ಮಾಡಿದ್ರೆ ಈಗ ಇವನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಆ ಡಿಟರ್ಮೆಂಟ್ ವ್ಯಾಲ್ಯೂ ಬರುತ್ತೆ. ಓಕೆ, ಈ ಡಿಟರ್ಮೆಂಟ್ ವ್ಯಾಲ್ಯೂ ಬರುತ್ತೆ. ಫಸ್ಟ್ ನೋಡಿ, ಎಲಿಮೆಂಟ್ಸ್ ಗೊತ್ತಿದ್ದಾವೆ ನೋಡಿ, ಎಲಿಮೆಂಟ್ಸ್ ಇಲ್ಲಿಂದ ಬರ್ಕೋಬಹುದು. ಇದು ಸೆಕೆಂಡ್ ರೋ, ಇವು ಎಲಿಮೆಂಟ್ಸ್, ಹೌದಾ? ಎಲಿಮೆಂಟ್ಸ್ ಇಲ್ಲಿದ್ದಾವೆ, ಇವು ಡೈರೆಕ್ಟಾಗಿ ಬರ್ಕೋಬಹುದು ನಾವು. ವಾಟ್ ಅಬೌಟ್ ಕೋಫ್ಯಾಕ್ಟರ್ಸ್ ಕಂಡುಹಿಡಬೇಕು. ಕೋಫ್ಯಾಕ್ಟರ್ಸ್ ನೋಡಿ, ಯಾವುದು ಕೋಫ್ಯಾಕ್ಟರ್ ಆಫ್ ಫಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಹೌದಾ? ಇಲ್ಲಿ ಸೈಡಿಂಗ್ ಮಾಡ್ಕೊಳ್ತೀವಿ ನಾವು. ಕೋಫ್ಯಾಕ್ಟರ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಓಕೆ, ಸೆಕೆಂಡ್ ರೋ ಫಸ್ಟ್ ಕಾಲಮ್ದು ಕೋಫ್ಯಾಕ್ಟರ್ ಏನು ಬರುತ್ತೆ? ಓಕೆ, ಕೋಫ್ಯಾಕ್ಟರ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ, ಸೊ ನಾವು ಜಸ್ಟ್ ಏನಿದೆ ಅಂದರೆ, ಸೊ ಇಸ್ ಆಡ್ ಮಾಡಿದ್ರೆ ಏನು ಬರುತ್ತೆ, ಆಡ್ ಅಂದರೆ ನೆಗೆಟಿವ್. ಮೈನರ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಮೈನರ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ, ಇಂಟು ಮೈನರ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ವಿಚ್ ಮೀನ್ಸ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್. ಈಗ ಮೈನರ್ ಕಂಡು ಹಿಡಿತೀನಿ, ದಟ್ ಈಸ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಉಳಿದಿದ್ದು ಹೌದಾ, 3 8 2 3, ಇದು ಡಿಟರ್ಮೆಂಟ್ ಕಂಡುಕೊಳ್ಳಿ. 3 3 ಜ ಎಷ್ಟಾಗುತ್ತೆ, 3 3 ಜ 9, ಮೈನಸ್ ಆಫ್ 2 8 ಜ 16 ಆಗುತ್ತೆ ನೋಡಿ. ಓಕೆ, ಸೊ ನಾವು ಜಸ್ಟ್ ಇದು ಏನಾಗುತ್ತೆ ಅಂದರೆ, ಸೊ 9 ಮೈನಸ್, ಓಕೆ 9 ಮೈನಸ್ 16 ಅಂದರೆ ಏನಾಗುತ್ತೆ ನಮಗೆ, -7 ಬರುತ್ತೆ. ಮತ್ತು ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ +7 ಆಗುತ್ತೆ. 9 ಮೈನಸ್ 16 ಅಂದರೆ ನಮಗೆ -7 ಆಗುತ್ತೆ. ಮೈನಸಿಂದ ಮಲ್ಟಿಪ್ಲೈ +7 ಆಗುತ್ತೆ. ನೆಕ್ಸ್ಟ್ ಅದೇ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ನಾವು ಮೈನಸ್ ಇದು ನೋಡಿ, ಮೈನಸ್ ಇದು 2 + 2 ಮಾಡಿದ್ರೆ E1 ಬರುತ್ತೆ. E1 ಅಂದರೆ ಇದು ಪಾಸಿಟಿವ್ ಬರುತ್ತೆ. ಮೈನರ್ ಆಫ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಂದರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು ಉಳಿದಿದ್ದು 5 8 1 3, ಇದ್ರದ್ದು ಡಿಟರ್ಮೆಂಟ್ ಕಂಡು 5 3 ಎಷ್ಟಾಗುತ್ತೆ, 15 ಆಗುತ್ತೆ. 15 ಮೈನಸ್ 1 × 8 ಮಾಡಿದ್ರೆ 8 ಆಗುತ್ತೆ. ಓಕೆ, 15 ಮೈನಸ್ 8 ಮಾಡಿದ್ರೆ ಅದೂ ಏನು ಬರುತ್ತೆ, 7 ಬರುತ್ತೆ. 15 ಮೈನಸ್ 8 ಮಾಡಿದ್ರೆ 7 ಬರುತ್ತೆ, 7. ನೆಕ್ಸ್ಟ್ ಅದೇ ಥರ ಮೈನರ್ ಆಫ್ ಸೆಕೆಂಡ್ ರೋ ಥರ್ಡ್ ಕಾಲಮ್, ಅದೇ ಇದೇನು ಬರುತ್ತೆ, 2 + 3 ಮಾಡಿದ್ರೆ ಆಡ್ ಬರುತ್ತೆ. ಆಡ್ ಬಂದಿದೆ ಅಂದರೆ ನಮಗೆ ಏನು ಬರುತ್ತೆ, ನಮಗೆ ಸೊ ಆಡ್ ಈಸ್ ನಥಿಂಗ್ ಬಟ್ ನಮಗೆ ಮೈನಸ್ ಬರುತ್ತೆ. ಸೊ ದಟ್ ಈಸ್ ಸೆಕೆಂಡ್ ರೋ ಥರ್ಡ್ ಕಾಲಮ್ದು ಮೈನರ್ ಅಂದರೆ ಸೆಕೆಂಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ, ಉಳಿದಿದ್ದು 5 3 1 2, 5 2 ಜಸ್ಟ್ ಆಗುತ್ತೆ 10 ಆಗುತ್ತೆ. ಮೈನಸ್ ಆಫ್ 3 × 1 ಮಾಡಿದ್ರೆ 3 ಆಗುತ್ತೆ, ವಿಚ್ ಈಸ್ ನಥಿಂಗ್ ಬಟ್ ಅದೂ 7. ಇವೆಲ್ಲ 7 7 7 ಬರ್ತದೆ, ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ನಾವು ಎಲಿಮೆಂಟ್ ಏನಿದೆ ಸೆಕೆಂಡ್ ರೋ ಫಸ್ಟ್, ಇದು 2 ಇದೆ, 2 ಬರ್ಕೊಳ್ಳಿ. 2 ಟೈಮ್ಸ್ ಆಫ್ ಇದೇನಿದೆ 7 ಇದೆ, 7 ಬರ್ಕೊಳ್ಳಿ. ಇಲ್ಲಿ ಪ್ಲಸ್ ಎಲಿಮೆಂಟು ಇದೇನಿದೆ 0 ಇದೆ, 0 ಬರ್ಕೊಳ್ಳಿ. ಓಕೆ, ಸೊ ನಮ್ಗೇನಿದೆ, ಇಲ್ಲಿ ಮೈನಸ್ ಇದೆ ನೋಡಿ. ಓಕೆ, ಇಲ್ಲಿ ಮೈನಸ್ ಮರ್ತಿದ್ದೀನಿ ನಾನು. ಇಲ್ಲಿ ಮೈನಸ್ ಇದೆ, ಮೈನಸ್ ಮಾಡ್ತಿದ್ದೀನಿ. ಓಕೆ, ಸೊ ವಿಚ್ ಮೀನ್ಸ್ ಇದೇನು ಏನಾಗುತ್ತೆ, -7 ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ -7. ಓಕೆ, ಸೊ ಇದು 0 ಇದೆ, 0 ಇಂಟು ಇದು A2 2 ಏನಿದ್ರೆ 7 ಇದೆ, ಪ್ಲಸ್ A3 1 ಇದೆ, 1 ಇಂಟು ಇದು -7 ಇದೆ, -. ಓಕೆ, ಸೊ ದಟ್ ಈಸ್ ನಮ್ಗೆ ಏನು ಬರುತ್ತೆ ನೋಡಿ, ಇದು 2 ಇದೆ. ಓಕೆ, ನಾವು
ಇದೇನು ಬರುತ್ತೆ ನಮಗೆ 7 2 ಜ 14 ಬರುತ್ತೆ. 14 ಬರುತ್ತೆ ಹೌದಾ, 14. ಓಕೆ, ಪ್ಲಸ್ 0 ಇಂಟು 7 ಮಾಡಿದ್ರೆ 0 ಬರುತ್ತೆ. ಸೊ 1 ಇಂಟು -7 ಮಾಡಿದ್ರೆ -7 ಬರುತ್ತೆ, -7 ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ನೋಡಿ. ಸೊ ನಾವು ಹಿಯರ್ 14 - 7 ಅಂದರೆ ಏನಾಗುತ್ತೆ, 7 ಬರುತ್ತೆ. ಸೊ ದಿಸ್ ಈಸ್ ವಾಟ್ ದಿ ಡಿಟರ್ಮೆಂಟ್ ವ್ಯಾಲ್ಯೂ. ಇದು ಡಿಟರ್ಮೆಂಟ್ ವ್ಯಾಲ್ಯೂ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ದಿ ಡಿಟರ್ಮೆಂಟ್ ವ್ಯಾಲ್ಯೂ ವಿ ಕ್ಯಾನ್ ಫೈಂಡ್ ಔಟ್. ಓಕೆ, ಇಷ್ಟು ನೋಡಿ, ಇಷ್ಟು ನಿಮಗೆ ಇದು ಯೂಸಿಂಗ್ ಸೆಕೆಂಡ್ ರೋ ಎವಾಲ್ವೇಟ್, ಕೋಫ್ಯಾಕ್ಟರ್ಸ್ ಯೂಸ್ ಮಾಡ್ಕೋ. ಕೋಫ್ಯಾಕ್ಟರ್ ಸೆಕೆಂಡ್ ರೋದು ಕೋಫ್ಯಾಕ್ಟರ್ಸ್ ಕಂಡುಹಿಡಿದೀವಿ, ಅದನ್ನ ಯೂಸ್ ಮಾಡ್ಕೊಂಡು ಡಿಟರ್ಮೆಂಟ್ ಮಾಡಿ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ರಲ್ಲ, ಇದು ಇನ್ನೊಂದು ಕ್ವಶನ್ ಇದೆ, ಇನ್ನೊಂದು 2 ಕ್ವಶನ್ ಆಗ್ಬಿಟ್ರೆ ಆಯ್ತು. ಓಕೆ, ನೆಕ್ಸ್ಟ್ ನೋಡಿ. ಯೂಸಿಂಗ್ ದಿ ಕೋಫ್ಯಾಕ್ಟರ್ಸ್ ಆಫ್ ಥರ್ಡ್ ಕಾಲಮ್ ಅಂದ್ರೆ ಇದು ಹೌದಾ, ಇದು ಕೋಫ್ಯಾಕ್ಟರ್, ಇದ್ರ ಕೋಫ್ಯಾಕ್ಟರ್ಸ್ ಕಂಡುಹಿಡಿಯೋಣ ಫಸ್ಟ್. ಓಕೆ, ನಾವು ಕೋಫ್ಯಾಕ್ಟರ್ಸ್ ಆಫ್ ಥರ್ಡ್ ಕಾಲಮ್, ಥರ್ಡ್ ರೋ ಫಸ್ಟ್ ಕಾಲಮ್. ಓಕೆ, ನೆಕ್ಸ್ಟ್ ಅದೇ ಥರ ಥರ್ಡ್ ರೋ ಸೆಕೆಂಡ್ ಕಾಲಮ್, ನೆಕ್ಸ್ಟ್ ಥರ್ಡ್ ರೋ ಥರ್ಡ್ ಕಾಲಮ್, ವಿಚ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಆ್ಯಡ್ ಮಾಡಿದ್ರೆ 3 + 1 ಮಾಡಿದ್ರೆ 4 ಬರುತ್ತೆ. 4 ಅನ್ನೋದು ಈವನ್ ಅಂದರೆ ಪಾಸಿಟಿವ್. 3 + 2 ಮಾಡಿದ್ರೆ 5 ಬರುತ್ತೆ. 5 ಅಂದರೆ ನೆಗೆಟಿವ್ ಬರುತ್ತೆ. ಅಂದರೆ 3 + 3 ಮಾಡಿದ್ರೆ 6 ಬರುತ್ತೆ. 6 ಅಂದರೆ ಇವನ್ ಅಂದರೆ ಪಾಸಿಟಿವ್. ನಾವು ಈಗ ಮೈನರ್ ಆಫ್ ಥರ್ಡ್ ರೋ ಫಸ್ಟ್ ಕಾಲಮ್, ನೆಕ್ಸ್ಟ್ ಅದೇ ಥರ ಮೈನರ್ ಆಫ್ ಥರ್ಡ್ ರೋ ಸೆಕೆಂಡ್ ಕಾಲಮ್, ನೆಕ್ಸ್ಟ್ ಅದೇ ಥರ ಮೈನರ್ ಆಫ್ ಥರ್ಡ್ ರೋ ಥರ್ಡ್ ಕಾಲಮ್, ವಿಚ್ ಇಸ್ ನಥಿಂಗ್ ಬಟ್. ಓಕೆ, ನಾವು ಥರ್ಡ್ ರೋ ಫಸ್ಟ್ ಕಾಲಮ್ ನೋಡಿ, ಥರ್ಡ್ ರೋ ಫಸ್ಟ್ ಕಾಲಮ್ದು ಮೈನರ್ ಕಂಡಿದೆ ನೋಡಿ. ಸೊ ಥರ್ಡ್ ರೋ ಇದು ಥರ್ಡ್ ರೋ ಫಸ್ಟ್ ಕಾಲಮ್ ಹೌದಾ, ಥರ್ಡ್ ರೋ ಫಸ್ಟ್ ಕಾಲಮ್ ಮೈನರ್ ಕಂಡು. ಸೊ ಇದು ಇಂಟು ಇದು ಮಾಡೋಣ. ಓಕೆ, ಸೊ ದಟ್ ಈಸ್ x ಟೈಮ್ಸ್ ಆಫ್ z ಇಂಟು ಎಕ್ಸ್ ಹೌದಾ, ಥರ್ಡ್ ರೋ ಫಸ್ಟ್ x ಸೆಂಟರ್ z ಇಂಟು ಎಕ್ಸ್ ಮೈನಸ್ ಆಫ್ y ಟೈಮ್ಸ್ ಆಫ್ y ಇಂಟು z ಇಷ್ಟಿದೆ ನೋಡಿ. ಓಕೆ, ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡೋಣ. ಓಕೆ, ಥರ್ಡ್ ರೋ ಸೆಕೆಂಡ್, ಇದು ಮೈನಸ್ ಇದೆ, ಮೈನಸ್ ಬರ್ಕೊಡಿ. ಥರ್ಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಥರ್ಡ್ ರೋ ಸೆಕೆಂಡ್ 1 ಇಂಟು zx ಅಂದರೆ ಇದು ಮೈನಸ್ zx ಮೈನಸ್ ಆಫ್ 1 ಇಂಟು yz, ಇನ್ನು 1 ಇಂಟು yz ಇಷ್ಟಿದೆ. ನೆಕ್ಸ್ಟ್ ಥರ್ಡ್ ರೋ ಥರ್ಡ್ ಕಾಲಮ್ 1 ಇಂಟು y ಮಾಡಿದ್ರೆ ಇದು ಪ್ಲಸ್ ಇದೆ, ಇದು ಪ್ಲಸ್ y ಬರುತ್ತೆ, ಮೈನಸ್ ಆಫ್ 1 ಇಂಟು x ಮಾಡಿದ್ರೆ x ಬರುತ್ತೆ, ಇಷ್ಟು ಬಂತು. ಕೋಫ್ಯಾಕ್ಟರ್ಸ್ ಇಷ್ಟು ಬಂತು. ಓಕೆ, ಸೊ ಅದೇ ಎಲಿಮೆಂಟ್ಸ್ ನಮಗೆ ಗೊತ್ತಿರಬೇಕು. ನಮಗೆ ಡಿಟರ್ಮೆಂಟ್ ವಿ ಕ್ಯಾನ್ ಗೆಟ್ ಇಟ್ ಆಸ್, ಡಿಟರ್ಮೆಂಟ್ ಯಾವ ಥರ ಬರುತ್ತೆ ಅಂದರೆ, ನಾವು ಥರ್ಡ್ ರೋ ಕಾಲಮ್, ಥರ್ಡ್ ರೋದು ಎಲಿಮೆಂಟ್ಸ್ ಜೊತೆ, ಸೊ ಥರ್ಡ್ ರೋದು ಕೋಫ್ಯಾಕ್ಟರ್ಸು, ಥರ್ಡ್ ರೋದು ಕೋಫ್ಯಾಕ್ಟರ್ಸು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದಾಗ ಇದೇನಾಗುತ್ತೆ, ಪ್ಲಸ್ಸು ಇದು ಪ್ಲಸ್, ಮಲ್ಟಿಪ್ಲೈ ಮಾಡಿ ನೋಡಿ. ಥರ್ಡ್ ರೋ ಫಸ್ಟ್ ಕಾಲಮ್ ಏನಿದೆ ನಮಗೆ, ಥರ್ಡ್ ರೋ ಫಸ್ಟ್ ಕಾಲಮ್ ಅಂದರೆ ಎಲಿಮೆಂಟ್ ಏನಿದೆ ನೋಡಿ, ಥರ್ಡ್ ರೋ 1 ಇದೆ, 1 ಬರ್ಕೊಳ್ಳಿ. 1 ಟೈಮ್ಸ್ ಆಫ್, ಇದನ್ನ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಇದೇನಾಗುತ್ತೆ, x² z ನೆಕ್ಸ್ಟ್ ಮೈನಸ್ y² z ಆಗುತ್ತೆ. ನೆಕ್ಸ್ಟ್ ವಿಚ್ ಇಸ್ ಈಕ್ವಲ್ ಇದೇನಾಗುತ್ತೆ, ಮೈನಸ್ ಇಂದ ಮಾಡಿದ್ರೆ ಮೈನಸ್ yz ಇದೆ, ಪ್ಲಸ್ yz ಮೈನಸ್ zx ಆಗುತ್ತೆ. ನೆಕ್ಸ್ಟ್ ಇದು y - x ಹೆಂಗಿದ್ದು ಹಂಗೆ ಬಿಟ್ಕೊಳ್ಳಿ, ಏನು ಮುಟ್ಟಕ್ಕೆ ಹೋಗ್ಬೇಕು. ನಾವು ಹಿಯರ್ 1 ಟೈಮ್ಸ್ ಆಫ್ ಥರ್ಡ್ ರೋ ಫಸ್ಟ್ ಕಾಲಮ್ ಕೋಫ್ಯಾಕ್ಟರ್ ಏನಿದೆ, x² z ಮೈನಸ್ ಆಫ್ y² z. ನೆಕ್ಸ್ಟ್ ಪ್ಲಸ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ಏನಿದೆ ನಮಗೆ, ಥರ್ಡ್ ರೋ ಸೆಕೆಂಡ್ z ಇದೆ, ದಟ್ ಯು ರಿಟ್ ಆಸ್ z. ನೆಕ್ಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಕೋಫ್ಯಾಕ್ಟರ್ ಏನಿದೆ, ದಟ್ ಈಸ್ yz ಮೈನಸ್ ಆಫ್ zx ಇಷ್ಟಿದೆ. ನೆಕ್ಸ್ಟ್ ಇದೇ ಥರ ಪ್ಲಸ್, ಈಗ ಪ್ಲಸ್ ನಮಗೆ ಥರ್ಡ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್ ಏನಿದೆ, xy ಇದೆ, xy ಬರ್ಕೊಂಡು ಇಂಟು ಕೋಫ್ಯಾಕ್ಟರ್ ಥರ್ಡ್ ರೋದಲ್ಲಿ y - x ಇದೆ, y - x. ಓಕೆ, ಹಬ್ಬ ಅಂದರೆ ಇದು ನೋಡಿ ಸಿಂಪ್ಲಿಫೈ ಮಾಡಿ ಬರೀರಿ. ಇದು ನೆಕ್ಸ್ಟ್ ಬರುತ್ತೆ x² z ಮೈನಸ್ ಆಫ್ y² z ಪ್ಲಸ್ ಇದು z ಇಂದ ಮಲ್ಟಿಪ್ಲೈ ಮಾಡಿದ್ರೆ yz² ಮೈನಸ್ ಆಫ್ z² x. ಓಕೆ, ಪ್ಲಸ್ ಇದೇನಾಗುತ್ತೆ xy² ನೆಕ್ಸ್ಟ್ ಮೈನಸ್ x², ಇಷ್ಟಿದೆ ನೋಡಿ. ಸೊ ನಾವು ಈ ಜಸ್ಟ್ ಏನೇನು ಮಾಡೋಣ ಅಂದರೆ, ಇಲ್ಲಿ ವೈನೂ ಬರುತ್ತೆ ನೋಡಿ, x² y. ಈಗ ನೋಡಿ ಇಷ್ಟು ಬರೆದ್ರೆ ಕರೆಕ್ಟು, ಇಷ್ಟು ಬರೆದ್ರೆ ಏನು ತಪ್ಪೇನಿಲ್ಲ. ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಆನ್ಸರ್ ಈ ಥರ ಇಲ್ಲ. ಆನ್ಸರ್ ಇಲ್ಲ ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಯಾವ ಫಾರ್ಮೆಟಲ್ಲಿ ಬರ್ತದೆ ಅಂದರೆ ax² ಪ್ಲಸ್ bx ಪ್ಲಸ್ c ಆ ಥರ ಕನ್ವರ್ಟ್ ಮಾಡಿ. ಅಂದರೆ x² ಕೋಎಫಿಷಿಯಂಟ್ ಫಸ್ಟು, ಆಮೇಲೆ x ಕೋಎಫಿಷಿಯಂಟ್, ಆಮೇಲೆ ಕಾನ್ಸ್ಟೆಂಟ್. ಓಕೆ, x² ಕೋಎಫಿಷಿಯಂಟ್ ಎಲ್ಲೆಲ್ಲಿದೆ ನೋಡಿ, x² ಇಲ್ಲಿದೆ, ಇದು x² ಇದು x² ಹೌದು. x² ಕಾಮನ್ ತೊಗೊಂಡಾಗ ನಮ್ಗೇನು ಉಳಿತು, ಇಲ್ಲಿ x², ಇಲ್ಲಿ z ಉಳಿತೆ, ಇಲ್ಲಿ ಮೈನಸ್ ಆಫ್ y ಉಳಿತು. ಇಲ್ಲಿ x ಕೋಎಫಿಷಿಯಂಟ್ ಚೆಕ್ ಮಾಡೋಣ, ಇಲ್ಲಿ x ಇದೆ ಹೌದಾ, ಇಲ್ಲಿ x ಕಾಮನ್ ತೊಗೊಳ್ತೀನಿ, ಪ್ಲಸ್ x
ಎಕ್ಸ್ ಕಾಮನ್ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ ನಮಗೆ ಪ್ಲಸ್ ವೈ ಸ್ಕ್ವೇರ್ ಬರುತ್ತೆ ಮೈನಸ್ ಝೆಡ್ ಸ್ಕ್ವೇರ್ ಬರುತ್ತೆ ಇದು ಬರ್ತದೆ. ನೆಕ್ಸ್ಟ್ ಅದೇ ಥರ ಇಲ್ಲೇನಿದೆ ನಮಗೆ ಇದೆಲ್ಲ ಆಯ್ತಾ. ನೆಕ್ಸ್ಟ್ ಇಲ್ಲಿ ಈಗ ಈ ಕಾನ್ಸ್ಟೆಂಟ್ ಹೆಂಗಿದೆ ಹಂಗೆ ವರ್ಕ್. ಇದರಲ್ಲೂ ಏನೋ ಕಾಮನ್ ಇದೆ. ಓಕೆ, ಕಾಮನ್ ತೆಗಿಳಿರಿ. ಏನಿದೆ ಕಾಮನ್ನು? ವೈ ಮತ್ತು ಝೆಡ್ ಕಾಮನ್ ಇದೆ ನೋಡಿ. ವೈ ಮತ್ತು ಝೆಡ್ ಕಾಮನ್ ತೊಗೊಂಡಾಗ ಏನಾಗುತ್ತೆ? ಓಕೆ, ಸೊ ವೈ ಝೆಡ್ ಕಾಮನ್ ತೊಗೊಂಡ್ರೆ ಇಲ್ಲಿ ವೈ ಝೆಡ್ ಕಾಮನ್ ಇಲ್ಲಿ ಝೆಡ್ ಉಳಿಯುತ್ತೆ, ಇಲ್ಲಿ ಮೈನಸ್ ಇಲ್ಲಿ ವೈ ಉಳಿಯುತ್ತೆ, ವೈ ಬರ್ತದೆ. ಓಕೆ, ಸೊ ಇಷ್ಟು ಬಂತು ನೋಡಿ. ಇದನ್ನ ಏನ್ ಮಾಡೋಣ ಇಲ್ಲಿ ನೋಡಿ. ಸೊ ನಾವು ಹೇರ್ ಝೆಡ್ ಮೈನಸ್ ವೈ ಇದೆ, ಇಲ್ಲಿ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್ ಇದೆ, ಝೆಡ್ ಮೈನಸ್ ವೈ ಇದೆ. ಓಕೆ, ನಾವು ದಿಸ್ ಇಸ್ ನ ಫಾರ್ಮ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹೌದಾ? ಸೊ ದಿಸ್ ಯು ಕ್ಯಾನ್ ಡಸ್ ಎಕ್ಸ್ ಸ್ಕ್ವೇರ್, ಓಕೆ, ಝೆಡ್ ಮೈನಸ್ ವೈ, ಓಕೆ, ಪ್ಲಸ್ ಎಕ್ಸ್ ಟೈಮ್ಸ್ ಆಫ್ ದಿಸ್ ಯು ಕ್ಯಾನ್ ರೈಟ್ ಇದು ಯಾವ ಥರ ಬಂದರೆ ವೈ ಪ್ಲಸ್ ಝೆಡ್ ಇಂಟು ಝೆಡ್ ಮೈನಸ್ ವೈ ಈ ಥರ ಬರೀ. ನೆಕ್ಸ್ಟ್ ಪ್ಲಸ್, ಓಕೆ, ಇದು ವೈ ಝೆಡ್ ಟೈಮ್ಸ್ ಆಫ್ ಝೆಡ್ ಮೈನಸ್ ವೈ ಇದು ಹೆಂಗಿದೆ ಹಂಗಿದೆ. ಇಷ್ಟ ಆಯ್ತು ನೋಡಿ. ಇಷ್ಟ ಆದ್ಮೇಲೆ ನೆಕ್ಸ್ಟ್ ನೋಡಿ. ಸೊ ಇಲ್ಲಿ ಝೆಡ್ ಮೈನಸ್ ವೈ, ಓಕೆ, ಸೊ ಝೆಡ್ ಮೈನಸ್ ವೈ, ಇಲ್ಲಿ ವೈ ಪ್ಲಸ್ ಝೆಡ್, ವೈ ಮೈನಸ್ ಝೆಡ್ ಬರ್ಬೇಕಿತ್ತು ಹೇಳ್ರಿ. ಝೆಡ್ ಮೈನಸ್ ವೈ ಬರ್ಬಿಡಿ ಡೈರೆಕ್ಟ್. ಓಕೆ, ಸೊ ನಾವು ಹಿಯರ್ ಇಟ್ ಈಸ್ ವೈ ಬಿಕಾಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ವೈ ಮೈನಸ್ ಝೆಡ್ ಬರ್ಬೇಕಿತ್ತು. ಓಕೆ, ನಾವು ಎಲ್ಲ ಕಡೆ ಝೆಡ್ ಮೈನಸ್ ವೈ ಕಾಮನ್ ತೊಗೊಳ್ಳಿ. ನಾವು ಝೆಡ್ ಮೈನಸ್ ವೈ ಕಾಮನ್ ತೊಗೊಳ್ತೀನಿ ನೋಡಿ. ಝೆಡ್ ಮೈನಸ್ ವೈ ಕಾಮನ್ ತೊಗೊಂಡ್ರೆ ಇಲ್ಲಿ ಏನು ಉಳಿತು ನಮಗೆ? ಎಕ್ಸ್ ಸ್ಕ್ವೇರ್ ಉಳಿತು. ಓಕೆ, ಇಲ್ಲಿ ನೋಡಿ ಇಲ್ಲಿ ಝೆಡ್ ಮೈನಸ್ ಇಲ್ಲ, ವೈ ಮೈನಸ್ ಝೆಡ್ ಅಂದರೆ ಮೈನಸ್ನ ಕಾಮತ್ತೀನಿ. ಅವಾಗ ಏನಾಗುತ್ತೆ? ಮೈನಸ್ ಎಕ್ಸ್ ಟೈಮ್ಸ್ ಆಫ್ ವೈ ಪ್ಲಸ್ ಝೆಡ್ ಆಗುತ್ತೆ. ವೈ ಬಿಕಾಸ್ ಇಲ್ಲಿ ವೈ ಮೈನಸ್ ಝೆಡ್ ಇದೆ. ಓಕೆ, ನಾನು ಮೈನಸ್ ಕಾಮನ್ ತೊಗೊಂಡಿನಿ ಇದರಲ್ಲಿ ಮೈನಸ್ ಕಾಮನ್ ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಬೇಕಾದ್ರೆ ನೀವು ಹಿಂಗೆ ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಿದ್ರೆ ಈ ಥರ ಬರ್ಕೊಳ್ಳಿ ತಡ್ರಿ. ಕಾಮನ್ ಹೀಗೆ ತೊಗೊಳೋದು ಬೇಡ, ಇನ್ನೊಂದ್ಸಲ ಇದು ಮಾಡೋದಂತೆ. ಓಕೆ, ನಾವು ಏನಾಗುತ್ತೆ ಎಕ್ಸ್ ಸ್ಕ್ವೇರ್, ನಾನು ಪ್ರತಿಯೊಂದು ಸ್ಟೆಪ್ ಬರ್ಸ್ತಾ ಇದ್ದೀನಿ, ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ನೀವು. ಇಲ್ಲಿ ಸ್ಟೆಪ್ಸು ನಾವು ಇದು ಒಂದು ಸ್ಟೆಪ್ ಸ್ಕಿಪ್ ಮಾಡ್ಬೋದು ಅಷ್ಟೇ. ಇದು ನೋಡಿ, ಇದು ನಾನು ಇಲ್ಲಿ ಮೈನಸ್ನ ಕಾಮನ್ ತೊಂದರೆ ವೈ ಮೈನಸ್ ಝೆಡ್ ಇದ್ದಿದ್ದು ಇದು ಸೆಕೆಂಡ್ ಝೆಡ್ ಮೈನಸ್ ವೈ ಅಂತ ಬರೀಬೋದು. ಉಳಿದಿದ್ದು ಹೆಂಗಿದೆ ಎಕ್ಸ್ ಇಂಟು ವೈ ಪ್ಲಸ್ ಝೆಡ್ ಐ ವಿಲ್ ರೈಟ್ ಆಸ್ ಇಟ್ ಇಸ್. ನೆಕ್ಸ್ಟ್ ಪ್ಲಸ್ ವೈ ಝೆಡ್, ಓಕೆ, ಝೆಡ್ ಮೈನಸ್ ವೈ ಐ ವಿಲ್ ರೈಟ್ ಆಸ್ ಇಟ್ ಇಸ್. ನಾವು ಎಲ್ಲದರಲ್ಲಿ ಇಲ್ಲಿ ನೋಡಿ ಝೆಡ್ ಮೈನಸ್ ವೈ ಝೆಡ್ ಮೈನಸ್ ವೈ ಝೆಡ್ ಮೈನಸ್ ವೈ ಹೊರಗೆ ತಗೊಳ್ರಿ. ಇಟ್ ಈಸ್ ಝೆಡ್ ಮೈನಸ್ ವೈ. ಇಫ್ ಯು ಟೇಕ್ ಔಟ್ ಸೈಡ್ ವಾಟ್ ಯು ಲೆಫ್ಟ್ ವಿತ್ ಇಲ್ಲಿ ಎಕ್ಸ್ ಸ್ಕ್ವೇರ್. ಓಕೆ, ನೆಕ್ಸ್ಟು ಮೈನಸ್ ಆಫ್ ಎಕ್ಸ್ ಟೈಮ್ಸ್ ಆಫ್ ವೈ ವೈ ಪ್ಲಸ್ ಝೆಡ್ ಪ್ಲಸ್ ವೈ ಝೆಡ್ ಇಷ್ಟು ಉಳಿತು ನೋಡಿ. ಓಕೆ, ನಾವು ಸೊ ಝೆಡ್ ಮೈನಸ್ ವೈ ಐ ವಿಲ್ ರೈಟ್ ಆಸ್ ಇಟ್ ಇಸ್. ಝೆಡ್ ಮೈನಸ್ ವೈ ವಿಲ್ ರೈಟ್ ಆಸ್ ಇಟ್ ಇಸ್. ಓಕೆ, ನಾವು ಇದು ನೋಡಿ ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ. ನಾವು ಹಿಂಗೆ ಮಲ್ಟಿಪ್ಲೈ ಮಾಡಿದೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ, ಓಕೆ, ಮೈನಸ್ ಎಕ್ಸ್ ಝೆಡ್, ಓಕೆ, ಇಂಟು ವೈ ಝೆಡ್. ಸೊ ನಾವು ಏನು ಮಾಡೋಣ, ಇದು ನಮ್ಗೆ ಆನ್ಸರ್ ಯಾವ ಥರ ಇದೆ ಅಂದರೆ ಝೆಡ್ ಮೈನಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಇಂಟು ಮತ್ತು ವೈ ಮೈನಸ್ ಝೆಡ್ ಈ ಥರ. ವೈ ಮೈನಸ್ ಝೆಡ್ ಅಲ್ಲ, ವೈ ಮೈನಸ್ ಅಥವಾ ಎಕ್ಸ್ ವೈ ಇತ್ತು, ವೈ ಝೆಡ್ ಆಯಿತು. ಈ ಥರ ಏನೋ ಬರ್ತಿದೆ ಆನ್ಸರು. ವೈ ಝೆಡ್ ಎಕ್ಸ್ ವೈ ಎಕ್ಸ್ ಏನೋ ಬರ್ತಿದೆ, ಅಥವಾ ಎಕ್ಸ್ ಝೆಡ್ ಏನೋ ಬರ್ತಿದೆ ಈ ಥರ. ಎಕ್ಸ್ ಮೈನಸ್ ಝೆಡ್ ಈ ಥರ ಆನ್ಸರ್ ತರಬೇಕು. ಈ ಥರ ಆನ್ಸರ್ ತರಬೇಕು ನೋಡಿ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ. ಹೌದಾ? ನಾನು ಝೆಡ್ ಮೈನಸ್ ವೈ ಬರುತ್ತೆ, ಇದರಲ್ಲಿ ವೈ ತೊಗೊಂಡ್ರೆ ಎಕ್ಸ್ ಮೈನಸ್ ಝೆಡ್ ಬರುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಎಕ್ಸ್ ಕಾಮನ್ ತೊಗೊಳ್ತೀನಿ. ಸೊ ನಾವು ಹಿಯರ್ ವಾಟ್ ಯು ಕ್ಯಾನ್ ಡೂ ಇಟ್ ಆಸ್ ನಾವು ಝೆಡ್ ಮೈನಸ್ ವೈ, ಓಕೆ, ಇದರಲ್ಲಿ ಎಕ್ಸ್ ಕಾಮನ್, ಇವೆರಡರಲ್ಲಿ ಎಕ್ಸ್ ಕಾಮನ್ ತೊಗೊಳ್ಳಿ. ಎಕ್ಸ್ ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್ ಝೆಡ್ ಬರುತ್ತೆ. ಇದರಲ್ಲೂ ನಾನು ಏನು ಮಾಡ್ತೀನಿ ಅಂದರೆ, ಸೊ ಏನು ಕಾಮನ್ ತೊಗೊಳ್ಳೋಣ ನಾವು? ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ವೈ ಇದೆ, ಇಲ್ಲಿ ವೈ ಕಾಮನ್ ಇದೆ ನೋಡಿ ಎರಡರಲ್ಲಿ. ಸೊ ವೈ ಕಾಮನ್, ವೈ ಕಾಮನ್ ತೊಗೊಳ್ಳೋಣ. ಓಕೆ, ಬಟ್ ಮೈನಸ್ ವೈ ಕಾಮನ್ ತೊಗೊಳ್ಳಿ. ಮೈನಸ್ ವೈ ಹಾಕಿದ್ರೆ ಇಲ್ಲಿ ಮೈನಸ್ ಎಕ್ಸ್ ಇಲ್ಲಿ ನೋಡಿ ಪ್ಲಸ್ ಎಕ್ಸ್ ಐತೆ. ಹೌದಾ? ಅದಕ್ಕೋಸ್ಕರ ಇಲ್ಲಿ ಪ್ಲಸ್ ಎಕ್ಸ್ ತರಬೇಕಂದ್ರೆ ಇಲ್ಲಿ ಮೈನಸ್ ವೈ ಕಂಡ್ರೆ ಇಲ್ಲಿ ಪ್ಲಸ್ ಎಕ್ಸ್ ಬರುತ್ತೆ. ಇಲ್ಲಿ ಪ್ಲಸ್ ಇದ್ದೇನಾಗುತ್ತೆ ಮೈನಸ್ ಆಗುತ್ತೆ. ಇಲ್ಲಿ ವೈ ಕಾಮನ್ ಅಂದ್ರೆ ಝೆಡ್ ಉಳಿತೆ. ಇಷ್ಟು ಬರ್ಕೊಳ್ಳಿ. ಓಕೆ, ನಾವು ಯು ಜಸ್ಟ್ ಅಬ್ಸರ್ವ್ ಹಿಯರ್ ಝೆಡ್ ಮೈನಸ್ ವೈ ವಿ ವಿಲ್ ರೈಟ್ ಆಸ್ ಇಟ್ ಈಸ್. ನಾವು ಇವೆರಡರಲ್ಲಿ ಏನಿದೆ ಎಕ್ಸ್ ಮೈನಸ್ ಝೆಡ್ ಕಾಮನ್ ಐತೆ. ಹೌದಾ? ಎಕ್ಸ್ ಮೈನಸ್ ಝೆಡ್ ಕಾಮನ್ ತೊಗೊಳ್ಳಿ. ಎಕ್ಸ್ ಮೈನಸ್ ಝೆಡ್ ಐ ವಿಲ್ ಟೇಕ್ ಕಾಮನ್. ಎಕ್ಸ್ ಮೈನಸ್ ಝೆಡ್ ಕಾಮನ್ ತೊಗೊಂಡಾಗ ವಾಟ್ ವಿಲ್ ಲೆಫ್ಟ್ ವಿತ್ ಏನು ಉಳಿತು ನಮಗೆ? ಎಕ್ಸ್ ಮೈನಸ್ ವೈ ಉಳಿತು. ಸೊ ದಿಸ್ ಇಸ್ ವಾಟ್. ಇದು ನೋಡಿ ಇಷ್ಟು ಸುಮ್ಮನೆ ಇಷ್ಟು ದೊಡ್ಡದು ಮಾಡಿಸಿದ್ದಾರೆ, ಬಟ್ ನಿಮಗೆ ಇಲ್ಲಿವರೆಗೆ ಸಾಲ್ವ್ ಮಾಡಿದ್ರೆ ಸಾಕು. ಅದು ಸುಮ್ಮನೆ ನೀವು ಸಿಂಪ್ಲಿಫೈ ಮಾಡಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ ನಾರ್ಮಲ್ ಆಗಿ ಪ್ರೀವಿಯಸ್ ಅಲ್ಲಿ ನಿಮ್ಗೆ ಯಾವ ಥರ ಇರ್ತಿತ್ತಂದ್ರೆ, ಸೊ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಅಂತೇಳಿ ಒಂದು ಕಾನ್ಸೆಪ್ಟ್ ಇತ್ತು. ಈಗ ನಿಮ್ಮ ಸಿಲೆಬಸ್ ಇಲ್ಲ ಅದು. ಅದನ್ನು ತೊಗೊಂಡು ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಸ್ವಲ್ಪ ಹೊತ್ತರಲ್ಲಿ ಬಂದ್ಬಿಡ್ತಿದೆ ಆನ್ಸರ್. ಓಕೆ, ಬಟ್ ಅದು ಕಾನ್ಸೆಪ್ಟ್ ಇಲ್ಲ ನಿಮಗೆ. ಅದಕ್ಕೋಸ್ಕರ ಇದನ್ನು ಲಾಂಗ್ ಮೆಥಡು ನಾನು ಮಾಡಿಸಿದ್ದೀನಿ. ಓಕೆ, ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ.
ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದು MCQs. ಇದನ್ನು ನೀವೇ ನೋಡಿ ಹೇಳ್ಬೋದು, ನಾನು ಅವಾಗಲೇ ಹೇಳಿದ್ದೀನಿ. ಈಗ ನೋಡಿ ಏನು ಕೊಟ್ಟಿದ್ದಾರೆ. ಸೊ ವಿಚ್ ಇದು ಡಿಟರ್ಮೆಂಟ್ ದೆನ್ Aij ಈಸ್ ಕೋಫ್ಯಾಕ್ಟರ್ಸ್ ದ ವ್ಯಾಲ್ಯೂ ಆಫ್ ದಿ ಡಿಟರ್ಮೆಂಟ್. ಈಗ ನೋಡಿ ಇದು ಯಾವುದು ವ್ಯಾಲ್ಯೂ ಡಿಟರ್ಮೆಂಟ್ ವ್ಯಾಲ್ಯೂ ಯಾವ್ದು ಬರ್ತದೆ. ನಾವು ಡಿಟರ್ಮೆಂಟ್ ವ್ಯಾಲ್ಯೂ ಯಾವಾಗ ಬರ್ತಂದ್ರೆ ಯಾವ್ದು ರೋ ಅಥವಾ ಕಾಲಮ್ ಎಲಿಮೆಂಟ್ಸ್ ತಗೊಂಡಿರ್ತೀವಿ ಅದೇ ರೋ ಅಥವಾ ಕಾಲಮ್ದು ಕೋಫ್ಯಾಕ್ಟರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಬೇಕು. ಓಕೆ, ಅವಾಗ ಡಿಟರ್ಮೆಂಟ್ ಬರುತ್ತೆ. ಈಗ ನೋಡಿ ಫಸ್ಟ್ನೇ ಆಪ್ಷನ್ ನೋಡ, ಇದು ಎಷ್ಟನೇ ರೋ, ಫಸ್ಟ್ನೇ ರೋದು ಎಲಿಮೆಂಟ್ಸ್ ಹೌದಾ, ಫಸ್ಟ್ನೇ ರೋದು ಎಲಿಮೆಂಟ್ಸ್. ಕೋಫ್ಯಾಕ್ಟರ್ ಎಷ್ಟನೇದು, ಥರ್ಡ್ ರೋದು ಕೋಫ್ಯಾಕ್ಟರ್ಸ್ ಹೌದಾ, ಅಂದ್ರೆ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ, 0 ಬರುತ್ತೆ ಫಸ್ಟ್ ಆಪ್ಷನ್. ನೆಕ್ಸ್ಟ್ ಅದೇ ಥರ ಇದು ನೋಡಿ, ಫಸ್ಟ್ನೇ ರೋದು ಎಲಿಮೆಂಟ್ಸು, ಫಸ್ಟ್ನೇ ರೋದೇ ಕಾಲಮ್ಸ್, ಅಂದ್ರೆ ಇದ್ರದ್ದು ವ್ಯಾಲ್ಯೂ ಇದು ಡಿಟರ್ಮೆಂಟ್ ಬರುತ್ತೆ ನೋಡಿ. ದಿಸ್ ಇಸ್ ವಾಟ್ ಡಿಟರ್ಮೆಂಟ್. ಓಕೆ, ಇದು ಡಿಟರ್ಮೆಂಟ್ ಬರುತ್ತೆ, ಇದು 0 ಬಂದ್ಬಿಡುತ್ತೆ. ನಮ್ಗೆ 0 ಬರಬಾರ್ದು, ಡಿಟರ್ಮೆಂಟ್ ವ್ಯಾಲ್ಯೂ ಬರ್ಬೇಕು ಏನಾದ್ರು, ಡಿಟರ್ಮೆಂಟ್ ಆಗಿ ಇದು ಬರುತ್ತೆ. ಅದೇ ಥರ ಇದು ನೋಡಿ, ಇದು ಸೆಕೆಂಡ್ ರೋ ಎಲಿಮೆಂಟ್ಸು, ಫಸ್ಟ್ ರೋ ಕೋಫ್ಯಾಕ್ಟರ್ಸ್, ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ, 0 ಬರುತ್ತೆ. ಇದನ್ನು ರಾಂಗ್ ಆಗುತ್ತೆ ನಮಗೆ, ಇದನ್ನು ರಾಂಗ್ ಆಗುತ್ತೆ, ಇದು ರಾಂಗ್. ನೆಕ್ಸ್ಟ್ ಅದೇ ಥರ ಇದು ಎಷ್ಟನೇ ರೋ, ಇದು ನೋಡಿ ಫಸ್ಟ್ ಕಾಲಮ್ದು ಎಲಿಮೆಂಟ್ಸು, ಕಾಲಮ್ ಒಂದು ಎಲಿಮೆಂಟ್ಸು, ಓಕೆ, ರೋ ಒಂದು ಕೋಫ್ಯಾಕ್ಟರ್ಸ್. ಓಕೆ, ಇದು ಎಲಿಮೆಂಟ್ಸು, ಇಲ್ಲಿ ಕೋಫ್ಯಾಕ್ಟರ್ಸ್ ನೋಡಿ, ಇದು ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ, 0 ಬಂದು. ಸೊ ಕರೆಕ್ಟ್ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ವೈ ಬಿಕಾಸ್ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಡಿಟರ್ಮೆಂಟ್ ಬರುತ್ತೆ ಡೈರೆಕ್ಟ್ ಆಗಿ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್ ನೋಡಿ. ಇಷ್ಟು ನೀವು ಕಲ್ತ್ರೆ, ಎಷ್ಟು ನೀವು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಮಾಡಿದೇವೆ ಅಂತ ಅರ್ಥ. ಓಕೆ, ನಾವು ಟೋಟಲ್ ಆಗಿ ಎಕ್ಸಸೈಸ್ 4.3 ಸೊಲ್ಯೂಷನ್ಸ್ ಮುಗೀತು. ಈಗ ಯಾವ ಕ್ವಶನ್ಸ್ ಇಲ್ಲ ನೋಡಿ, ಸೊಲ್ಯೂಷನ್ಸ್ ಮುಗೀತು. ಇಷ್ಟು ನೀವು ಪ್ರತಿಯೊಂದು ಕ್ವಶನ್ಸ್ನ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.